ಹಲೋ ಸ್ಟೂಡೆಂಟ್ಸ್, ಇಲ್ಲಿ ಏನಂದರೆ ಎವರೇಜ್ ವ್ಯಾಲ್ಯೂ ಆಫ್ ಎ ಸಿ ಅಂತೇಳಿ ಹೇಳ್ತೇವೆ. ಹೌದಾ, ಎವರೇಜ್ ವ್ಯಾಲ್ಯೂ ಆಫ್ ಎ ಸಿ ಅಂದರೆ ದ ವ್ಯಾಲ್ಯೂ ಆಫ್ ಸ್ಟಡಿ ಕರೆಂಟ್, ವ್ಯಾಲ್ಯೂ ಆಫ್ ಸ್ಟಡಿ ಕರೆಂಟ್ ವಿಚ್ ಜನರೇಟ್ ಸಮ್ ಅಮೌಂಟ್ ಆಫ್ ಚಾರ್ಜ್. ಏನು ಜನರೇಟ್ ಮಾಡ್ತದೆ ಇಲ್ಲಿ ಸ್ಟಡಿ ಕರೆಂಟ್? ಸಮ್ ಅಮೌಂಟ್ ಆಫ್ ಚಾರ್ಜ್ನ ಜನರೇಟ್ ಮಾಡ್ತದೆ. ಸಮ್ ಅಮೌಂಟ್ ಆಫ್ ಚಾರ್ಜ್ನ ಜನರೇಟ್ ಮಾಡ್ತದೆ. ಹೌದಾ, ಯಾವುದ್ರ ನಿಂತು ಜನರೇಟ್ ಆಗ್ತದೆ ಅಂದರೆ ಇಲ್ಲಿ ಜನರೇಟೆಡ್ ಬೈ ಅಲ್ಟರ್ನೇಟಿಂಗ್ ಕರೆಂಟ್, ಜನರೇಟೆಡ್ ಬೈ ಅಲ್ಟರ್ನೇಟಿಂಗ್ ಕರೆಂಟ್. ಹೌದಾ, ವಿತ್ ದ ಟೈಮ್ ಪೀರಿಯಡ್ ಅಂತೇಳಿ ಹೇಳ್ತೀವಿ, ವಿತ್ ದ ಟೈಮ್ ಪೀರಿಯಡ್. ಹೌದಾ, ಇಲ್ಲಿ ನೋಡ್ರಿ, ಸೊ ಕರೆಂಟ್ ಇಕ್ವೇಷನ್ ಏನಂತೇಳಿ ನಮಗೆ ಗೊತ್ತೈತಿ, ದಟ್ ಈಸ್ ಐ ಈಸ್ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಇದ್ರನ್ನ ಏನಂತೇಳಿ ಬರ್ತೀವಿ, ಸಮ್ ಅಮೌಂಟ್ ಆಫ್ ಚಾರ್ಜ್ ವಿತ್ ರೆಸ್ಪೆಕ್ಟ್ ಟು ದ ಸಮ್ ಅಮೌಂಟ್ ಆಫ್ ಟೈಮ್ ಪೀರಿಯಡ್ ಅಂತೇಳಿ ಬರ್ತೀವಿ. ಇದನ್ನ ಐ ಇಂಟು ಡಿ ಟಿ ಈಸ್ ಈಕ್ವಲ್ಸ್ ಟು ಡಿ ಕ್ಯೂ. ಇದು ಈಕ್ವೇಷನ್ ನಾವು ಡಿ ಕ್ಯೂ ಈಸ್ ಈಕ್ವಲ್ಸ್ ಟು ಐ ಡಿ ಟಿ ಅಂತೇಳಿ ಬರ್ಕೊತೀವಿ. ಹೌದಾ, ಇಲ್ಲಿ ನಾವು ಕರೆಂಟ್ ಸಮ್ ಚಾರ್ಜಸ್ ಜನ್ರೇಟ್ ಆಗ್ತದೆ ಅಂದರೆ, ಇಲ್ಲಿ ಸಮ್ ಅಮೌಂಟ್ ಆಫ್ ಚಾರ್ಜಸ್ ಜನ್ರೇಟ್ ಆಗ್ತದೆ ಅಂದರೆ ಇಟ್ಸ್ ನಥಿಂಗ್ ಬಟ್ ಕರೆಂಟ್ ಅಂತೇಳಿ ಹೇಳ್ತೀವಿ ನಾವು. ಹೌದಾ, ಯಾಕಂದ್ರೆ ಕರೆಂಟ್ ಅಂದರೆ ಏನಂತೇಳಿ ಗೊತ್ತಾಯ್ತ, ರೇಟ್ ಆಫ್ ಫ್ಲೋ ಆಫ್ ಚಾರ್ಜಸ್ ಅಂತೇಳಿ ಹೇಳ್ತೀವಿ ನಾವು. ಸೊ ಐ ಈಸ್ ಈಕ್ವಲ್ಸ್ ಟು ಐ ನಾಟ್ ಸೈನ್ ಒಮೆಗಾ ಟಿ. ಐ ಅಂದರೆ ಯಾವುದಕ್ಕೆ ಈಕ್ವಲ್ ಆಗ್ತದೆ? ಸಮ್ ಅಮೌಂಟ್ ಆಫ್ ಚಾರ್ಜಸ್ಸಿಗೆ ಈಕ್ವಲ್ ಆಗ್ತಾಯಿತ್ತು. ಇಲ್ಲಿ ಐ ನಾಟ್ ಸೈನ್ ಒಮೆಗಾ ಟಿ ಅಂತೇಳಿ ಬರ್ತೀವಿ. ಈಗ ನೆಕ್ಸ್ಟ್ ಏನು ಮಾಡ್ತೀವಿ ನೆಕ್ಸ್ಟ್ ಸ್ಟೆಪ್ನಲ್ಲಿ ಅಂದರೆ ಇಂಟಿಗ್ರೇಷನ್ ಮಾಡ್ಬೇಕು ನಾವು, ಇಂಟಿಗ್ರೇಷನ್ ಆನ್ ಬೋತ್ ಸೈಡ್. ಇಲ್ಲಿ ಡಿ ಕ್ಯೂ ಅಂದರೆ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಅಂದರೆ 0 ಟು ಕ್ಯೂ ಅಂತೇಳಿ ಬರ್ತೀವಿ. ಇಲ್ಲಿ ಇಂಟಿಗ್ರೇಷನ್ ಅಂದರೆ ಟೈಮ್ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ನ ತೊಗೊತೀವಿ ನಾವು ಇಲ್ಲಿ. ಸೊ ಐ ನಾಟ್ ಸೈನ್ ಒಮೆಗಾ ಟಿ ಆ್ಯಸ್ ಇಟ್ ಈಸ್ ಸೇಮ್. ಇಲ್ಲಿ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಅಂದರೆ ಕ್ಯೂ ಬರ್ತದೆ, ಅಪ್ಪರ್ ಲಿಮಿಟ್ ಕ್ಯೂ ಬರ್ತದೆ, ಲೋವರ್ ಲಿಮಿಟ್ 0 ಬರ್ತದೆ. ಇಲ್ಲಿ ಐ ನಾಟ್ ಮೇಲೆ ಇಂಟಿಗ್ರೇಷನ್ ಅಪ್ಲೈ ಮಾಡೋಕ್ಕೆ ಬರಲ್ಲ, ಯಾಕಂದರೆ ಅದು ಕಾನ್ಸ್ಟಂಟ್ ಆಗ್ತದೆ. ಟಿ ಬೈ ಟು 0 ಸೈನ್ ಒಮೆಗಾ ಟಿ. ಸೈನ್ ಒಮೆಗಾ ಟಿ ಅಂದರೆ ಯಾವುದ್ರ ಜೊತೆ ಆಗ್ತದೆ? ಇಲ್ಲಿ ಡಿ ಟಿ ಐತಿಲ್ರಿ ಮುಂದೆ. ಇಲ್ಲಿ ಐ ಅಂದರೆ ಆ ಈಕ್ವೇಷನ್ನ ಬರ್ದೇವು ನಾವು, ಬಟ್ ಇಲ್ಲಿ ಡಿ ಟಿ ಬರ್ಕೋಬೇಕಲ್ಲ ಮುಂದ್ಗಡೆ ಡಿ ಟಿ. ಇಲ್ಲಿ ಕೂಡ ಡಿ ಟಿ ಆ್ಯಸ್ ಇಟ್ ಈಸ್ ಸೇಮ್. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಕ್ಯೂ ಮೈನಸ್ 0 ಆಗ್ತದೆ. ಇಲ್ಲಿ ಐ ನಾಟ್ ಹಂಗೆ ಬರ್ತದೆ. ಇಂಟಿಗ್ರೇಷನ್ ಆಫ್ ಸೈನ್ ಅಂದರೆ ಏನಾಗ್ತದೆ? ಇಲ್ಲಿ ಮೈನಸ್ ಕಾಸ್ ಒಮೆಗಾ ಟಿ. ಹೌದಾ, ಇಲ್ಲಿ ಇಂಟಿಗ್ರೇಷನ್ ಆಫ್ ಸೈನ್ ಒಮೆಗಾ ಟಿ ಡಿ ಟಿ ಅಂದರೆ ಏನಾಗ್ತದೆ ಅಂದರೆ ಮೈನಸ್ ಕಾಸ್ ಒಮೆಗಾ ಟಿ ಆಗ್ತದೆ. ಇಲ್ಲಿ ಇಂಟಿಗ್ರೇಷನ್ ಆಫ್ ಒಮೆಗಾ ಟಿ ಡಿ ಟಿ ಅಂದರೆ ಏನಾಗ್ತದೆ? ಒಮೆಗಾ ಬರ್ತದೆ, ಅದನ್ನ ಡಿನಾಮಿನೇಟರ್ನಲ್ಲಿ ಬರ್ತೀವಿ ಅಥವಾ ಡಿವೈಡಿಂಗ್ನಲ್ಲಿ ಬರ್ತೀವಿ. ಹೌದಾ, ಇಷ್ಟು ಬರೆದ್ಮೇಲೆ ಮತ್ತು ನೆಕ್ಸ್ಟ್ ಸ್ಟೆಪ್ನಲ್ಲಿ ಕ್ಯೂ ಮೈನಸ್ 0 ಅಂದರೆ ಕ್ಯೂ ಆಗ್ತೈತಿ. ಇಲ್ಲಿ ಐ ನಾಟ್ ಆ್ಯಸ್ ಇಟ್ ಈಸ್ ಸೇಮ್ ಬರ್ತದೆ. ಆ್ಯಂಡ್ ಇದು ಮೈನಸ್ನ ಹೊರಗಡೆ ತೊಗೊಂಡ್ರೆ ಇಲ್ಲಿ ಮೈನಸ್ ಐ ನಾಟ್ ಆಗ್ತದೆ. ಇದು ಒಮೆಗಾನು ಕೂಡ ಐ ನಾಟಿಗೆ ಡಿವೈಡ್ ಮಾಡಿ ಬರೆಯಿರಿ. ಅಂದರೆ ಬ್ರ್ಯಾಕೆಟ್ನಲ್ಲಿ ಏನು ಉಳಿತು? ಕಾಸ್ ಒಮೆಗಾ ಟಿ ಉಳಿತು. ಅಪ್ಪರ್ ಲಿಮಿಟ್ ಟಿ ಬೈ ಟು, ಲೋವರ್ ಲಿಮಿಟ್ 0. ಸೊ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಐ ನಾಟ್ ಡಿವೈಡೆಡ್ ಬೈ ಒಮೆಗಾ. ಹೌದಾ, ಅದನ್ನು ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಇಲ್ಲಿ ಟಿ ಐತಿ. ಟಿ ಇದ್ದ ಜಾಗದಾಗ ಏನು ಮಾಡ್ಬೇಕು ನಾವು? ಟಿ ಬೈ 2 ಬರ್ತೀವಿ. ಇಲ್ಲಿ ಟಿ ಇದ್ದ ಜಾಗದಾಗ ವ್ಯಾಲ್ಯೂ ಏನಾಗ್ತದೆ? 0 ಆಗ್ತದೆ. ಒಮೆಗಾ ಇಂಟು 0 ಅಂದರೆ ಏನಾಗ್ತದೆ? ಇಲ್ಲಿ ಕಾಸ್ 0 ಅಂತೇಳಿ ಬರ್ತೀವಿ ನಾವು. ಸೊ ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಐ ನಾಟ್ ಡಿವೈಡೆಡ್ ಬೈ ಒಮೆಗಾ. ಇಲ್ಲಿ ಕಾಸ್ ಒಮೆಗಾ ಅಂದರೆ ಏನು ಬರ್ತದಪ್ಪ ಅಂತಂದರೆ 2π ಡಿವೈಡೆಡ್ ಬೈ ಟಿ ಅಂತೇಳಿ ಬರ್ತೀವಿ ನಾವು. ಒಮೆಗಾ ಅಂದರೆ 2π ಡಿವೈಡೆಡ್ ಬೈ ಟಿ. ಹೌದಾ, ಇದು ಆ್ಯಕ್ಚುಲಿ ಒಮೆಗಾ ಅಂದರೆ ಏನಾಗ್ತದೆ ಅಂದರೆ 2πf ಅಂತೇಳಿ ಅದು. ಬಟ್ ಇಲ್ಲಿ ಫ್ರೀಕ್ವೆನ್ಸಿ ಅಂದರೆ ಏನಂತ ಹೇಳ್ತೀವಿ ನಾವು ಅಂದರೆ ನಂಬರ್ ಆಫ್ ಆಸಿಲೇಷನ್ಸ್ ಪರ್ ಸೆಕೆಂಡ್ ಅಂತೇಳಿ ಹೇಳೋದ್ರಿಂದ ನಾವು ಟೈಮ್ನ ತೊಗೊಳಕತ್ತೀನಿ ನಾನಿಲ್ಲಿ. ಹೌದಾ, ಒಮೆಗಾ ಈಕ್ವಲ್ಸ್ ಟು 2π ಬೈ ಟಿ ಈ ಥರ ಅರ್ಥ ಆಯಿತು. 2π ಬೈ ಟಿ ಇಂಟು ಟಿ ಬೈ 2 ಮೈನಸ್ ಕಾಸ್ 0 ಅಂದರೆ ವ್ಯಾಲ್ಯೂ ಏನಾಗ್ತದೆ? 1 ಆಗ್ತದೆ. ಇಲ್ಲಿ ಟಿ ಟಿ ಕ್ಯಾನ್ಸಲ್, 2 ಕ್ಯಾನ್ಸಲ್. ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಐ ನಾಟ್ ಡಿವೈಡೆಡ್ ಬೈ ಒಮೆಗಾ. ಮತ್ತು ನೆಕ್ಸ್ಟ್ ಇಲ್ಲಿ ಏನು ಬರ್ತದೆ ಅಂದರೆ ಕಾಸ್ ಪೈ ಅಂದರೆ ವ್ಯಾಲ್ಯೂ ಏನಾಗ್ತದೆ? ಮೈನಸ್ 1 ಆಗ್ತದೆ. ಇಲ್ಲಿ ಕೂಡ ಮೈನಸ್ 1 ಐತಿ. ಕ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ ಐ ನಾಟ್ ಡಿವೈಡೆಡ್ ಬೈ ಒಮೆಗಾ. ಮೈನಸ್ 1 ಅಂದರೆ ಮೈನಸ್ 2 ಆಗ್ತದೆ. ಕ್ಯೂ ಯಾವ ಚಾರ್ಜಸ್ ಇದು? ಎ ಸಿ ಕರೆಂಟ್ ಇರೋದ್ರಿಂದ, ಅಲ್ಟರ್ನೇಟಿಂಗ್ ಕರೆಂಟ್ ಇರೋದ್ರಿಂದ ಅಲ್ಟರ್ನೇಟಿಂಗ್ ಚಾರ್ಜಸ್ ಇರ್ತದೆ ಇಷ್ಟೇ. ಎ ಸಿ ಈಸ್ ಈಕ್ವಲ್ಸ್ ಟು ಇಲ್ಲಿ ಮೈನಸ್ ಮೈನಸ್ ಹೋದರೆ ಏನಾಗ್ತದೆ? 2I0 ಡಿವೈಡೆಡ್ ಬೈ ಒಮೆಗಾ. ದಿಸ್ ಈಸ್ ಈಕ್ವೇಷನ್ ನಂಬರ್ 1.
ಹೌದಾ. ಈಕ್ವೇಷನ್ ನಂಬರ್ 1 ಅಂತೇಳಿ ಬರ್ತೀವಿ. ಈಗ ಲೆಟ್ ಐ ಎಮ್ ಅಥವಾ I0 ಅಂತೇಳಿ ತೊಗೊತೀವಿ. ಬಿ ದ ವ್ಯಾಲ್ಯೂ ಆಫ್ ಡಿ ಸಿ ಅಂದ್ರೆ ಡೈರೆಕ್ಟ್ ಕರೆಂಟ್ನಲ್ಲಿ ಏನಿರ್ತದೆ ಅಂದ್ರೆ ಮ್ಯಾಕ್ಸಿಮಮ್ ಕರೆಂಟ್ ಇರ್ತದೆ ಅಥವಾ ಪೀಕ್ ಕರೆಂಟ್ ಇರ್ತದೆ ಅಂತೇಳಿ ಹೇಳ್ತೀವಿ. ಇಲ್ಲಿ ಕ್ಯೂ ಡಿ ಸಿ ಅಂದರೆ ಚಾರ್ಜಸ್ ಡೈರೆಕ್ಟ್ ಕರೆಂಟ್ನಲ್ಲಿ ಏನು ಬರ್ತದೆ ಫಾರ್ಮುಲಾ ಅಂದರೆ ಐ ಎಮ್ ಅಂದರೆ T/2. ನಮಗೆ ಇಲ್ಲಿ ಎ ಸಿ ಬಂತು, ಇಲ್ಲಿ ಡಿ ಸಿ ಬಂತು. ಈಗ ಏನು ಮಾಡ್ಬೇಕು ನಾವು ಎ ಸಿ ಮತ್ತು ಡಿ ಸಿನ ಈಕ್ವೇಟಿಂಗ್ ಮಾಡಮ್. ಹೌದಾ. ಈಕ್ವೇಟಿಂಗ್ ಯಾವುದ್ಯಾವ್ದು ಮಾಡ್ತೀವಿ, ಈಕ್ವೇಟಿಂಗ್ 1 and 2 ಅಂದರೆ ಕ್ಯೂ ಡಿ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಎ ಸಿ ಅಂತೇಳಿ ಬರ್ತೀವಿ ನಾವು. ಕ್ಯೂ ಡಿ ಸಿ ಈಸ್ ಈಕ್ವಲ್ಸ್ ಟು ಕ್ಯೂ ಎ ಸಿ. ಕ್ಯೂ ಡಿ ಸಿ ಅಂದ್ರೆ ನೋಡ್ರಿ ಇಲ್ಲಿ ಏನೈತ್ರಿ, ಐ ಎಮ್ ಇಂಟು T/2. ಹೌದಾ. ಐ ಎಮ್ ಇಂಟು T/2 ಅಂತೇಳಿ ಬರ್ತೀವಿ. ಈಸ್ ಈಕ್ವಲ್ಸ್ ಟು ಕ್ಯೂ ಎ ಸಿ ಅಂದ್ರೆ 2I0 ಡಿವೈಡೆಡ್ ಬೈ ಒಮೆಗಾ. ಹೌದಾ. ಒಮೆಗಾ ಇಲ್ಲಿ ಒಮೆಗಾ ಇದ್ದಾದ್ರೆ ಏನಂತೇಳಿ ಬರ್ಕೋಬೋದು ನಾವು, 2π ಡಿವೈಡೆಡ್ ಬೈ ಟಿ ಬರ್ತೀರಿ. ಇದು ಟಿ ಮಲ್ಟಿಪ್ಲೈಡ್ ಆದರೆ ಇಲ್ಲಿ ಟಿ ಆಗ್ತೈತೆ. ಹೌದಾ. ಇಲ್ಲಿ ಮಲ್ಟಿಪ್ಲೈಡ್. ಈಗ ನೋಡ್ರಿ ಇಲ್ಲಿ 2I0 ಅದು ಡಿವೈಡೆಡ್ ಬೈ ಒಮೆಗಾ ಅಂದ್ರೆ ಏನು ಬರ್ತದೆ, ಇಲ್ಲಿ ಒಮೆಗಾ ಅಂದರೆ 2π/t. ಇದು ಟಿನ ನಾವು ಇಲ್ಲಿ ಮೇಲ್ಗಡೆ ಮಲ್ಟಿಪ್ಲೈಡ್ ಮಾಡ್ಕೋಬೋದಲ್ಲ. ಹಂಗಾಗಿ ಏನಾಗ್ತದೆ, ಐ ಎಮ್ ಇಂಟು T/2 ಅಂದರೆ 2I0 ಡಿವೈಡೆಡ್ ಬೈ 2π ಇಂಟು ಟಿ ಅಂತೇಳಿ ಆಗ್ತೈತೆ. ಈ ಟು ಕ್ಯಾನ್ಸಲ್ ಮಾಡಿರಿ, ಈ ಟೂನ ಕ್ಯಾನ್ಸಲ್ ಮಾಡಿರಿ, ಟಿನ ಕ್ಯಾನ್ಸಲ್ ಮಾಡಿರಿ. ನೆಕ್ಸ್ಟ್ ಏನು ಉಳಿತೈತಿ ಇಲ್ಲಿ ಸ್ಟೆಪ್ ಅಂದರೆ ಐ ಎಮ್ ಈಸ್ ಈಕ್ವಲ್ಸ್ ಟು 2I0 ಡಿವೈಡೆಡ್ ಬೈ ಪೈ ಅಂತ ಉಳಿತು. ಪೈ ಅಂದರೆ 3.14 ಅಂತೇಳಿ ಬರ್ತದೆ ವ್ಯಾಲ್ಯೂ, 3.14. ಹೌದಾ. ಇಲ್ಲಿ ಐ ಎಮ್ ಈಸ್ ಈಕ್ವಲ್ಸ್ ಟು 2 ಡಿವೈಡೆಡ್ ಬೈ 3.14 ಡಿವೈಡ್ ಮಾಡಿದರೆ ಏನಾಗ್ತದೆ, 0.63 I0 ಅಂತೇಳಿ ಬರ್ತೈತೆ. ದಿಸ್ ಈಸ್ ದ ಎವರೇಜ್ ವ್ಯಾಲ್ಯೂ ಆಫ್ ಅಲ್ಟರ್ನೇಟಿಂಗ್ ಕರೆಂಟ್ ಅಂತೇಳಿ ಹೇಳ್ತೇವೆ.